ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ 75 ವರ್ಷ ತುಂಬುತ್ತಾ ಇದ್ದಂತೆ ಗ್ರಾಮಸ್ಥರು ಮತ್ತು ಹಳೆ ವಿದ್ಯಾರ್ಥಿಗಳು ಜೊತೆಯಾಗಿ 15 ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹಿಸಿ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಯಾವ ಖಾಸಗಿ ಶಾಲೆಗಳಿಗಿಂತಲೂ ಕಮ್ಮಿ ಇಲ್ಲ ನಮ್ಮ ಗ್ರಾಮದ ಶಾಲೆ ಎಂಬಂತೆ ಅಭಿವೃದ್ಧಿಪಡಿಸಿದ್ದಾರೆ. ಅಷ್ಟಕ್ಕೂ ಯಾವ ಶಾಲೆ ಅಂತೀರಾ? ಈ ವರದಿ ನೋಡಿ. ಬಣ್ಣ ಬಣ್ಣದ ಸುಂದರ ಚಿತ್ರಗಳು, ಕ್ರಾಂತಿಯ ಕಿಡಿ ಹೊತ್ತಿಸಿದ ವೀರಗಾಥೆ ಹೇಳುವ ಮಹಾನ್ ವ್ಯಕ್ತಿಗಳ ಚಿತ್ತಾರಗಳು, ಗೋಡೆಯುದ್ದಕ್ಕೂ ಮಕ್ಕಳನ್ನ ಆಕರ್ಷಿಸುವ ಬಣ್ಣ ಬಣ್ಣದ ಚಿತ್ರಗಳು, ಹೀಗೆ ಬೃಂದಾವನದಂತೆ ಕಾಣುವ ಇದು ಯಾವುದೇ ಖಾಸಗಿ ಶಾಲೆಯಲ್ಲ, ಬದಲಿಗೆ ಸರ್ಕಾರಿ ಶಾಲೆಯ ದೃಶ್ಯಗಳಿವು. ಹೌದು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಘಟನಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯೊಂದು ಗ್ರಾಮಸ್ಥರ ಸಹಕಾರದಿಂದ ಸಂಪೂರ್ಣ ರೂಪಾಂತರಗೊಂಡಿದೆ. ಅಮೃತ ಮಹೋತ್ಸವ ಆಚರಣೆ ಮಾಡುವ ನಿಟ್ಟಿನಲ್ಲಿ ಗ್ರಾಮಸ್ಥರೇ 15 ಲಕ್ಷ ಮೊತ್ತದ ದೇಣಿಗೆಯನ್ನ ಸ್ವಯಂ ಪ್ರೇರಿತವಾಗಿ ಸಂಗ್ರಹಿಸಿ ಶಾಲೆಯ ಸೌಂದರ್ಯವನ್ನ ಹೆಚ್ಚಿಸಿ ಅಭಿವೃದ್ಧಿಗೆ ಹಣ ವಿನಿಯೋಗಿಸಿದ್ದಾರೆ. ಇದರ ಪರಿಣಾಮವಾಗಿ ಶಾಲೆ ಇದೀಗ ಬೃಂದಾವನದಂತೆ ಕಂಗೊಳಿಸ್ತಾ ಇದ್ದು ಸಾರ್ವಜನಿಕರ ಗಮನ ಸೆಳೆದಿದೆ. ಹಿಂಗಾದ್ರೆ ಎಲ್ಲರೂ ಕಲಿತಾರ್ರಿ. ಎಪ್ಪತ್ತೈದು ವರ್ಷದ ಹಳೆ ಸರ್ಕಾರಿ ಶಾಲೆಗೆ ಕಳೆದ ಹಲವು ವರ್ಷಗಳಿಂದ ಯಾವುದೇ ರಿಪೇರಿ ಕಾರ್ಯ ಆಗಿರಲಿಲ್ಲ. ಹಲವು ಬಾರಿ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ರೂ ಯಾವುದೇ ಕೆಲಸ ಆಗಿರಲಿಲ್ಲ. ಈ ಬಾರಿ 75 ವರ್ಷ ಪೂರೈಸಿದ ಹಿನ್ನೆಲೆ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂತ ಗ್ರಾಮಸ್ಥರು ತೀರ್ಮಾನ ಮಾಡಿದ್ದಾರೆ. ಗ್ರಾಮಸ್ಥರು ಹಾಗೂ ಇಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ತಾವು ಹಣ ಹಾಕಿ 15 ಲಕ್ಷ ಮೊತ್ತವನ್ನ ಕ್ರೋಢೀಕರಿಸಿ ತಾವು ಕಲಿತ ಶಾಲೆಗೆ ಕಾಯಕಲ್ಪ ನೀಡಿದ್ದಾರೆ. ಅಲ್ಲದೆ ಎಲ್ಲರೂ ಸೇರಿಕೊಂಡು ಅಮೃತ ಮಹೋತ್ಸವ ಆಚರಣೆಗೆ ಮುಂದಾಗಿದ್ದಾರೆ. ಇನ್ನು ಗ್ರಾಮಸ್ಥರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಸೇರಿ ಮಾಡಿದ ಈ ಕಾರ್ಯಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಘಟನಟ್ಟಿ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಶಾಲೆಯು 75 ವರ್ಷಗಳನ್ನ ಪೂರೈಸಿರುವಂತಹ ಇಂಥ ಒಂದು ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಸುಮಾರು 15 ಲಕ್ಷ ರೂಪಾಯಿಗಳನ್ನ ಒಟ್ಟುಗೂಡಿಸಿ ಆ ಶಾಲೆಯ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುತ್ತದೆ. ಶಾಲೆಯ ಸುಣ್ಣ ಬಣ್ಣ ಮಹನೀಯರ ಒಂದು ಚಿತ್ರಗಳನ್ನು ಬಿಡಿಸುವುದರ ಮೂಲಕ ವಿದ್ಯಾರ್ಥಿಗಳ ಪ್ರೇರಣೆ ಆಗುವಂತಹ ರೀತಿಯಲ್ಲಿ ಈ ಒಂದು ಕಾರ್ಯಗಳನ್ನ ಗ್ರಾಮಸ್ಥರು ಕೈಗೊಂಡಿದ್ದಾರೆ. ಈ ಒಂದು 75 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇದೇ ನಮ್ಮ ಬರುವಂತಹ 31ನೇ ತಾರೀಕು 75ರ ಒಂದು ಸುವರ್ಣ ಸಂಭ್ರಮ ಅಂತ ಹೇಳಿ ಈ ಒಂದು ಶಾಲೆಯ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಯಕರಣ ಸಂಘಟನೆಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಕೋರ್ತಾ ಇದ್ದೀವಿ. ಇಂತಹ ಹಲವಾರು ನಮ್ಮ ಗಡಿಭಾಗದಲ್ಲಿ ಕನ್ನಡ ಶಾಲೆಗಳು ಇವೆ. ಇಂತಹ ಕನ್ನಡ ಶಾಲೆಗಳಿಗೆ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಆ ಶಾಲೆಗಳಿಗೆ ಒಂದು ಭವಿಷ್ಯದ ದೃಷ್ಟಿಯಿಂದ ಕನ್ನಡ ಶಾಲೆಗಳು ಉಳಿಬೇಕಂತ ಹೇಳಿ ಸರ್ಕಾರಗಳು ಕೂಡ ಈ ಒಂದು ಇಂತಹ ಕಾರ್ಯಕ್ರಮದಲ್ಲಿ ಭಾಗ ಆಗಬೇಕಾಗಿತ್ತು. ಆದರೆ ವಿಪರ್ಯಾಸ ಆಗಿಲ್ಲ. ಈ ರೀತಿ ನಮ್ಮ ಘಟನಟ್ಟಿಯಲ್ಲಿ ಏನು ನಮ್ಮ ಗ್ರಾಮಸ್ಥರು ಇಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಇದೇ ರೀತಿ ಗಡಿಭಾಗದಲ್ಲಿ ಎಷ್ಟು ಕನ್ನಡ ಶಾಲೆಗಳು ಇದೆ, ಪ್ರತಿಯೊಂದು ಗ್ರಾಮಸ್ಥರು ನಾವೆಲ್ಲರೂ ಕೂಡಿಕೊಂಡು ಗಡಿಭಾಗದ ಶಾಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಆ ಶಾಲೆಯ ಉಜ್ವಲ ಭವಿಷ್ಯಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಇಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋಣ ಅಂತ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಈ ಮೂಲಕ ನಾವು ಅಭಿನಂದನೆಯನ್ನ ಕೋರ್ತಾ ಇದ್ದೀವಿ. ಒಟ್ಟಲ್ಲಿ ಮನಸ್ಸಿದ್ರೆ ಮಾರ್ಗ, ಮನಸ್ಸು ಮಾಡಿದ್ರೆ ಯಾವ ಕೆಲಸವೂ ದೊಡ್ಡದಲ್ಲ ಅನ್ನೋದನ್ನ ಗ್ರಾಮಸ್ಥರು ತೋರಿಸಿಕೊಟ್ಟಿದ್ದು ಘಟನಟ್ಟಿ ಗ್ರಾಮಸ್ಥರ ಕಾರ್ಯ ಸರ್ಕಾರ ಹಾಗೂ ಇತರ ಗ್ರಾಮಗಳಿಗೂ ಮಾದರಿಯಾಗಿದೆ. ಘಟನಟ್ಟಿ ಗ್ರಾಮದ ಜನರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಶಿವರಾಜ್ ನೇಸರಗಿ, ಜಿ ಕನ್ನಡ ನ್ಯೂಸ್, ಚಿಕ್ಕೋಡಿ.
ಹಾಂ